ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ತಿಪ್ಪೇಶ್ ಕನ್ನಡಿಗನ ಕಡೆಯಿಂದ. ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಮುಖಪಟದಲ್ಲಿರ್ತಕ್ಕಂಥ ಶ್ರೀ ಗುರು ಕೊಟ್ಟೂರೇಶ್ವರನ ಒಂದು ಚಿತ್ರಪಟವನ್ನು. ಈ ದಿನ ಈ ಕೊಟ್ಟೂರೇಶ್ವರನ ಸನ್ನಿಧಿಗೆ ಭೇಟಿ ನೀಡಿರ್ತಕ್ಕಂಥ ಒಂದು ಇತಿಹಾಸದ ಮೆಲುಕನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ನಂಬಿದವರ ಕೈ ಬಿಡದ ಶ್ರೀ ಗುರು ಕೊಟ್ಟೂರೇಶ್ವರ, ಕೊಟ್ಟೂರು ದೊರೆಯೇ ನಿನಗಾರು ಸರಿಯೇ ಸರಿ ಎಂದವರ ಹಲ್ಲು ಮುರಿಯೇ ಬಹುಪರಾಕ್ ಎನ್ನುವ ನಾಣ್ಣುಡಿ ಈ ಒಂದು ಗುರು ಕೊಟ್ಟೂರೇಶ್ವರನ ಸನ್ನಿಧಾನಕ್ಕೆ ಭೇಟಿ ನೀಡಿದವರಿಗೆಲ್ಲ ಗೊತ್ತಿದೆ. ನಾವು ಹರಪನಹಳ್ಳಿ ಮೂಲಕ ಶ್ರೀ ಗುರು ಕೊಟ್ಟೂರೇಶ್ವರನ ಸನ್ನಿಧಾನಕ್ಕೆ ಹೋದ್ವಿ. ಈ ಭೇಟಿ ನೀಡೋದಕ್ಕೆ ಬಿಫೋರ್ ಚಪ್ಪರದಳ್ಳಿ ಹತ್ರ ಗಾಡಿ ಪಾರ್ಕ್ ಮಾಡಿ ಒಂದು ಫೋಟೋ ತೊಗೊಂಡ್ವಿ. ಅಲ್ಲಿಂದ ಸ್ಟ್ರೈಟ್ ಮತ್ತು ಕೊಟ್ಟೂರಿಗೆ ಹೋದ್ವಿ. ಎಂಟ್ರೆನ್ಸೇ ಮರಿಕೊಟ್ಟೂರೇಶ್ವರ ದೇವಸ್ಥಾನವಿದೆ. ನಾವು ಅಲ್ಲಿ ಮರಿಕೊಟ್ಟೂರೇಶ್ವರ ದೇವಸ್ಥಾನ ಹತ್ರ ಕಾರ್ ಪಾರ್ಕ್ ಮಾಡಿ ಕೊಟ್ಟೂರೇಶ್ವರನ ಸನ್ನಿಧಾನದಲ್ಲಿ ಮರಿಕೊಟ್ಟೂರೇಶ್ವರನ ಆಶೀರ್ವಾದ ಪಡ್ಕೊಂಡ್ವಿ. ಮರಿಕೊಟ್ಟೂರೇಶ್ವರನ ನೋಡಿ, ಫೆಬ್ರವರಿ ತಿಂಗಳಲ್ಲಿ ಇರ್ತಕ್ಕಂಥ ಪೂಜೆಗಳೆಲ್ಲ ನಾವು ಹೋಗಿದ್ದು ಫೆಬ್ರವರಿಗೆ. ನನಗೆ ಆಗ್ತಿರೋದಿದ್ದು ಮಾರ್ಚಲ್ಲಿ. ಟೈಮ್ ಇರಲಿಲ್ಲ, ಸುಮಾರು ಕೆಲಸಗಳ ಒತ್ತಡ ಅದು ಇದು ಅಂತಂದೇಳಿ ಜಾಸ್ತಿ ಇರೋದ್ರಿಂದ ವೀಡಿಯೋ ಎಡಿಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡ್ತಾಯಿದ್ದೀನಿ. ಮರಿಕೊಟ್ಟೂರೇಶ್ವರನ ಸನ್ನಿಧಾನದಿಂದ ನಂತರ ನಾವು ಸೀದಾ ಬಂದುಬಿಟ್ಟು ಹಿರೇಮಠ, ದೊಡ್ಡ ಮಠ, ಶ್ರೀ ಗುರು ಕೊಟ್ಟೂರೇಶ್ವರನ ಪೂಜಾ ಸನ್ನಿಧಾನ ಮಠಕ್ಕೆ ಹೋಗ್ತಾ ಇದ್ದೀವಿ. ಶಿವನ ಅವತಾರ ಅಂತಲೇ ಸಹ ಕರೀತಾರೆ. ಈ ಒಂದು ಹಣ್ಣುಕಾಯಿ ನೋಡ್ತಾ ಇರ್ಬೋದು. ಬಿಫೋರ್ ಜಾತ್ರೆಗಿಂತ ಮುಂಚಿಂದಿದ್ದು. ಎವ್ರಿ ಮಂಡೇ ಮತ್ತು ಥರ್ಸ್ಡೇ ಅಂದರೆ ಸೋಮವಾರ ಮತ್ತು ಗುರುವಾರ ದೇವ್ರಿಗೆ ವಿಶೇಷವಾದ ಪೂಜೆ ನಡೀತಾ ಇರುತ್ತೆ. ದಿವಸನೂ ಇರುತ್ತೆ, ಬಟ್ ಆದರೂ ಸ್ವಲ್ಪ ಜನಸಂದಣಿ ಸೋಮವಾರ, ಗುರುವಾರ ಮತ್ತು ಭಾನುವಾರ ಏನಪ್ಪ ಅಂತಂದರೆ ಅಫಿಷಿಯಲ್ಸ್ ಅಂದರೆ ಮೀನ್ಸ್ ಸರ್ಕಾರಿ ನೌಕರರು, ಕೆಲಸಗಳ ಕಾರ್ಯಗಳಿಂದ ವೀಕೆಂಡಲ್ಲಿ ಫ್ರೀ ಇರ್ತಕ್ಕಂಥ ಜನ ಈ ಒಂದು ಸ್ವಾಮಿಯ ದರ್ಶನ ಪಡೆಯೋದಕ್ಕೆ ಬರ್ತಾರೆ ಅಂತಲೇ ಹೇಳ್ಬೋದು. ನನಗೆ ಈ ಗುರು ಕೊಟ್ಟೂರೇಶ್ವರ ಫಸ್ಟು ನಾನು ಹೋಗಿದ್ದೆ ಯಾವಾಗಪ್ಪ ಅಂತಂದರೆ 2014ರಲ್ಲಿ ನಾನು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ದೇವರ ಸನ್ನಿಧಾನಕ್ಕೆ ನಾನು ಭೇಟಿ ನೀಡಿದ್ದೆ. ಅಲ್ಲಿ ನಾನು ವರ್ಕ್ ಮಾಡಿದ್ದು. ಆ ಕನ್ಸರ್ನಿಂದ ನನಗೆ ದೇವ್ರ ಮೇಲೆ ಒಂದು ವಿಶೇಷವಾದ ವೈಬ್ಸ್ ಇದೆ, ಭಕ್ತಿ ಇದೆ. ನಾನು ನಮ್ಮ ಮುದ್ದು ಕುಟುಂಬ ದೇವರ ಸನ್ನಿಧಾನಕ್ಕೆ ಭೇಟಿ ನೀಡಿದ್ವಿ. ನನ್ನ ಮಗಳು, ನನ್ನ ಮಗ ಮತ್ತು ನಮ್ಮ ಮುದ್ದಿನ ಮಡದಿ. ನೋಡಿ, ಅದರ ಒಳಗಡೆ ಅಲ್ಲಿ ಒಂದು ಫೋಟೋ ನೋಡಿ ಆ ಫೋಟೋ ಬಗ್ಗೆ ತೋರಿಸ್ತಾ ಇದ್ದಾನೆ ನನ್ನ ಮಗ. ಅಲ್ಲೇನೋ ಇದೆ ನೋಡಪ್ಪ ಅಂತಂದೇಳಿ. ಪ್ರಯಾಣ ಮಾಡಿ ಸುಸ್ತಾಗಿದ್ದರಿಂದ ನನ್ನ ಮಗಳ ಕೈಲಿ ಓಡಾಡೋಕ್ಕಾಗ್ತಿರ್ಲಿಲ್ಲ. ಧಾರವಾಡದಿಂದ ಪ್ರಯಾಣ ಮಾಡಿದ್ವಲ್ಲ, ಆ ಕಾರಣಕ್ಕೋಸ್ಕರ ಹಂಗಾಗಿ ಅವಳನ್ನು ಒಂದು ಕಡೆ ಕುಂದ್ರಿಸಿ ದೇವರ ಆಶೀರ್ವಾದ ಪಡೆದ್ವಿ. ಫಸ್ಟ್ ಟೈಮು ಪ್ರಣವ್, ಗಾನವಿ ಇಬ್ಬರೂ ಸಹ ಫಸ್ಟ್ ಟೈಮು ಗುರು ಕೊಟ್ಟೂರೇಶ್ವರ ಸನ್ನಿಧಾನಕ್ಕೆ ಬಂದಿದ್ದು. ನಾನು ಹಾಗೂ ನಮ್ಮ ಮಡದಿ ಮದುವೆ ಆಗಿ ಹೊಸದರಲ್ಲಿ ದೇವ್ರಿಗೆ ಸ್ಥಾನಕ್ಕೆ ಹೋಗಿದ್ವಿ. ಅದಾದಮೇಲೆ ನಾನು ಸುಮಾರು ಸಲ ಹೋಗಿದ್ದೀನಿ. ಕೂಡ್ಲಿಗಿಲ್ಲಿ ಕೆಲಸ ಮಾಡಬೇಕಾದ್ರೆ, ಕನವಸಳ್ಳಿಲಿ ಕೆಲಸ ಮಾಡಬೇಕಾದ್ರೆ ಹೋಗಿದ್ವಿ. ಆಫ್ಟರ್ ಮ್ಯಾರೇಜು, ಬಿಫೋರ್ ಮ್ಯಾರೇಜ್ ತುಂಬ ಸಲ ಹೋಗಿದ್ವಿ. 3 ವರ್ಷ ಗುರು ಕೊಟ್ಟೂರೇಶ್ವರನೇ ಪಾದಯಾತ್ರೆ ಸಹ ಮಾಡಿದ್ದೀನಿ ನಾನು ನಮ್ಮ ಆತ್ಮೀಯ ಸ್ನೇಹಿತರೊಂದಿಗೆ. ನೋಡಿ, ಗುರು ಕೊಟ್ಟೂರೇಶ್ವರನ ಮೂರ್ತಿ ಪೂಜೆ ನಡೀತಾ ಇದೆ ನಾವು ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ. ಪಂಚಗಣಾಧೀಶರಲ್ಲಿ ಒಬ್ಬರಾದ ಗುರು ಕೊಟ್ಟೂರೇಶ್ವರ ವೀರಶೈವ ಪಂಥ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಭೂಮಿಗೆ ಅವತಾರವೆತ್ತಿ, ಶಿವನ ಅವತಾರವೆತ್ತಿ ಒಂದು ಸಂತನ ರೂಪದಲ್ಲಿ ಬಂದು ಜನಗಳ ಒಂದು ಕಷ್ಟಗಳನ್ನು ಅರಿತು, ಜನರ ಕಷ್ಟ ನಾಡಿಗಳಿಗೆ ಸ್ಪಂದಿಸಿ ಅವರ ಕಷ್ಟ ಕಾರ್ಪಣ್ಯದಲ್ಲಿ ಭಾಗಿಯಾಗ್ತಾರಂತಂದೇ ನಾವು ಕೇಳ್ಪಟ್ಟಿದ್ದೀವಿ. ಗುರು ಕೊಟ್ಟೂರೇಶ್ವರನ ಒಂದು ಪವಾಡ ಅಷ್ಟಿಷ್ಟಿಲ್ಲ. ಹೊರಗಡೆ ಬಂದು ಹೋಗ್ಬೇಕಂತ ಸಂದರ್ಭದಲ್ಲಿ ಏನೋ ಕೇಳ್ತಿದ್ದ ನನ್ನ ಮಗ ಹಠ ಮಾಡಿ. ಜಾತ್ರೆ ಸಮೀಪ ನಾವು ಹೋಗಿದ್ದರಿಂದ ಒಂದು ಕೆಲಸ ನಡೀತಾ ಇತ್ತು. ಪೆಂಡಿಂಗ್ ವರ್ಕ್ಸು, ಜಾತ್ರೆಗೆ ರಿಲೇಟೆಡ್ ಏನೇನು ಕೆಲಸ ಇದ್ದವೋ ಆ ಪೆಂಡಿಂಗ್ ವರ್ಕ್ಸು ನಡೀತಾ ಇದ್ದವು. ಯಾರಾದರೂ
ನಮಗೇನಾದರೂ ಕಷ್ಟ ಇದೆ ಅಥವಾ ನಮ್ಮ ಕೈಲಿ ಆಗ್ತಾಯಿಲ್ಲ, ನಮಗೇನೋ ತುಂಬ ತೊಂದರೆ ಆಗ್ತಿದೆ ಅಂದರೆ ಸೊ ಆ ದೇವರು ಗುರು ಕೊಟ್ಟೂರೇಶ್ವರನ ನೆನೆಸ್ಕೊಂಡ್ರೆ ಸೊ ಒಳ್ಳೆಯದಾಗುತ್ತೆ. ಸೊ ಅವನಿಗೆ ಪಾದಯಾತ್ರೆ ಮಾಡ್ತೀವಿ ಅಂತಂದೇಳಿ ಮುಕ್ಕೊಂಡ್ರೆ ಅವರ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲ ಸಡಿಲಗೊಳ್ತವೆ ಅಂತಂದೇಳಿ ನಾವು ಹೇಳ್ಬೋದು. ನಂಬಿದವರು ಕೈ ಬಿಡೋದಿಲ್ಲ ಅಂತಲೇ ಎಲ್ಲರೂ ಕರೀತಾರೆ. ನಂಬಿದವರ ಕೈ ಬಿಡದ ದೇವರು ಈ ಶ್ರೀ ಗುರು ಕೊಟ್ಟೂರೇಶ್ವರರು. ಸೊ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ಹಿಂಗೆ ಈಗ ಆ ಭಾಗದ ಜನಕ್ಕೆ ಯಾವ ಥರನೋ ಸೊ ಗುರು ಕೊಟ್ಟೂರೇಶ್ವರನು ಸಹ ಈ ಒಂದು ಕೊಟ್ಟೂರು ಸುತ್ತಮುತ್ತ ಅದೇ ಥರನೇ. ಸೊ ಚಿತ್ರಪಟ ತೊಗೊಂಡ್ವಿ. ಅಲ್ಲಿ ಚಿತ್ರಪಟ ತೊಗೊಂಡಾದಮೇಲೆ ಸೊ ನಾವು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಹೊರಟೋದಕ್ಕಿಂತ ಮುಂಚೆ ಅಲ್ಲಿ ಇನ್ನೊಂದೆಲ್ಲ ವೀಡಿಯೋ ಚಿತ್ರೀಕರಣ ಮಾಡಿದ್ವಿ. ಸೊ ಸುಮಾರು ಈ ಸ್ಥಳದಲ್ಲಿ ನವಂಬರ್ ಡಿಸೆಂಬರ್ ಕಾರ್ತಿಕ್ ಟೈಮಲ್ಲಂತೂ ತುಂಬ ಜನನೇ ಇರ್ತಾರೆ. ಅದಾದಮೇಲೆ ಕೊಟ್ಟೂರು ಗಾಲಿ ಹೊರಗೆ ಹಾಕಿದ್ರು, ತೇರ್ಗಾಲಿ. ಸೊ ಅಲ್ಲಿ ಬಂದು ಆ ತೇರ್ಗಾಲಿದೊಂದು ವೀಡಿಯೋ ತೊಗೊಂಡು ಸೊ ಫೋಟೋ ತೊಗೊಂಡು ಅದಾದಮೇಲೆ ಸೊ ಕೊಟ್ಟೂರಲ್ಲಿ ತಿನ್ನೋದಕ್ಕೆ ತುಂಬ ಫೇಮಸ್ ಏನಪ್ಪ ಅಂತಂದರೆ ಖಾರ ಮಂಡಕ್ಕಿ. ಸುಮಾರು ಮತ್ತೆ ಎಳ್ಳೆರ ಅಂಗಡಿಯಲ್ಲಿ ಮಂಡಕ್ಕಿ ಖಾರ ತಗೊಂಡು ಇನ್ನೊಂದು ಅಂಗಡಿಯಲ್ಲಿ ಮಿರ್ಚಿ ತೊಗೊಂಡು ಅಲ್ಲಿಂದ ನಾವು ಸೊ ನಮ್ಮ ಊರ ಕಡೆ ಪ್ರಯಾಣ ಮಾಡಿದ್ವಿ. ಅಲ್ಲಿಂದ ನಾವು ನಮ್ಮ ಮನೆ ದೇವರಾದ ಶ್ರೀ ಕಂಚೋಬಳೇಶ್ವರ ಸ್ವಾಮಿ ಜಾತ್ರೆ ಇತ್ತು, ಹಾಗಾಗಿ ಆ ಕಡೆ ಪ್ರಯಾಣ ಬೆಳೆಸಿದ್ವಿ. ಸೊ ತುಂಬ ದಿನ ಆಗಿತ್ತು ಆ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ, ಈಗ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ